ಸಿನಿಮಾ ರಂಗದಲ್ಲಿ ಒಂದಷ್ಟು ನಟರಿದ್ದಾರೆ. ಅವರು ಒಂದಿಷ್ಟು ಲೆಫ್ಟ್ ಬಗ್ಗೆ ಯಾವಾಗ್ಲೂ ಮಾತಾಡ್ತಾ ಇರ್ತಾರೆ. ಒಂದಷ್ಟು ನಟರು ರೈಟ್ ವಿಂಗ್ ಬಗ್ಗೆ ಒಂದಷ್ಟು ಮಾತಾಡ್ತಾನೆ ಇರ್ತಾರೆ. ಸೊ ಈ ಪರ ವಿರೋಧ ಚರ್ಚೆಗಳು ಕಾಮನ್. ಆದ್ರೆ ಇತ್ತೀಚೆಗೆ ದಿನಗಳಲ್ಲಿ ನಾವು ನೋಡ್ತಾ ಇದ್ದಾಗ ಆ ಒಂದಷ್ಟು ನಟರು ಮುಂಚೂಣಿಯಲ್ಲೇ ಇದ್ದಾರೆ. ಅಂದ್ರೆ ಪ್ರಕಾಶ ಇರ್ಬೋದು, ಅಥವಾ ನಟ ಕಿಶೋರ್ ಇರ್ಬೋದು, ಅಥವಾ ಇನ್ನಿತರೆ ನಟರು ಕೂಡ ಆ ಸಾಲಿಗೆ ಬಂದ್ ಸೇರ್ತಾರೆ. ನಾನು ಯಾಕೆ ಈ ವಿಚಾರ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ನಟ ಕಿಶೋರ್ ಸಾಕಷ್ಟು ಈ ಕೇಂದ್ರ ಸರ್ಕಾರ ಆಗಿರ್ಲಿ, ಬಿಜೆಪಿ, RSS, ಹಾಗೇನೆ ಪ್ರಧಾನಿ ಮೋದಿ ಅವರ ಒಂದಿಷ್ಟು ನಿರ್ಧಾರಗಳು, ಅವರ ಕೆಲಸಗಳ ಬಗ್ಗೆ ಆಗಾಗ ಟೀಕೆ ಮಾಡ್ತಾನೆ ಇರ್ತಾರೆ. ಈಗ ಒಂದಿಷ್ಟು ವಿಚಾರಗಳನ್ನು ಕೂಡ ಮಾತಾಡಿದ್ದಾರೆ. ಸೊ ಏನು ಅಂತಂದ್ರೆ, ಒಂದು ವೇಳೆ ಜೀವನದಲ್ಲಿ ರಿವರ್ಸ್ ಹೋಗಿ ಏನಾದರೂ ಬದಲಾಯಿಸುವ ಅವಕಾಶ ಸಿಕ್ಕರೆ ಯಾರನ್ನು ಬದಲಾಯಿಸ್ತೀರಿ ಅನ್ನೋ ಒಂದು ಪ್ರಶ್ನೆ ಎದುರಾಗತ್ತೆ. ಆಗ ಅವ್ರು ಹೇಳ್ತಾರೆ, ಆಗೊಂದೇಳೆ ನಿಜವಾದಂತಹ ಜೀವನದಲ್ಲಿ ಹಿಂದಕ್ಕೆ ಹೋಗಿ ಬದಲಾಯಿಸುವಂತಹ ಅವಕಾಶ ಏನಾದ್ರು ಸಿಕ್ಕರೆ ನಾನು 2014ಕ್ಕೆ ಹೋಗ್ತೀನಿ, ಅಲ್ಲಿ ಪ್ರಧಾನ ಮಂತ್ರಿ ಮೋದಿಯವರನ್ನ ಬದಲಾಯಿಸ್ತೀನಿ, ಅಂದ್ರೆ ಪ್ರಧಾನಿಯವರನ್ನ ಬದಲಾಯಿಸ್ತೀನಿ ಅಂತ ಹೇಳ್ತಾರೆ. ಇದು ಒಂದು ರೀತಿ ಹಾಸ್ಯಾಸ್ಪದ ಅನ್ಸ್ಬೋದು. ಇದೆಲ್ಲರ ಜಗತ್ತಲ್ಲೇ ಆಗುತ್ತಾ, ಅಥವಾ ಈಗೂ ಉಂಟೆ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಆದ್ರೂ ಕೂಡ ಇಂಥದ್ದೊಂದು ಮಾತನ್ನ ಹೇಳಿರುವುದು ಕಿಶೋರ್ ಒಂದು ಸಂದರ್ಶನದಲ್ಲಿ. ಸೊ ಅವರು ಇತ್ತೀಚೆಗೆ ಒಂದು ತಮಿಳು ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಅದು ಮೆಲ್ಲಿ ಸೈ ಅಂತೇಳಿ ಒಂದು ಸಿನಿಮಾ. ಆ ಸಿನಿಮಾದ ಅವರು ಟೀಚರ್ ಆಗಿ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಸೊ ಒಂದು ಸಂದರ್ಶನ ನಡೀತಾ ಇತ್ತು. ಅಂದ್ರೆ ಆ ಸಿನಿಮಾದ ಪ್ರಚಾರ ಕಾರ್ಯ ನಡೀತಾ ಇದೆ. ಆ ಪ್ರಚಾರ ಸಂದರ್ಭದಲ್ಲಿ ಒಂದು ಯೂಟ್ಯೂಬರ್ ಪ್ರಶ್ನೆ ಕೇಳ್ತಾರೆ. ಸೊ ಪ್ರಶ್ನೆ ಕೇಳಿದಾಗ ಅವರು ಒಂದಷ್ಟು ಉತ್ತರಗಳನ್ನ ಕೊಡ್ತಾ ಹೋಗ್ತಾರೆ. ಆ ಟೈಮಲ್ಲಿ ಆ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ. ಏನು ಅಂತಂದ್ರೆ, ಲೈಫಲ್ಲಿ ರಿವರ್ಸ್ ಆಗಿ ಹೋದ್ರೆ ಏನಾದ್ರು ಬದಲಾಯಿಸ್ಲಿಕ್ಕೆ ಸಾಧ್ಯ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಅನ್ನೋದು ಒಂದು ಡೈಲಾಗು ಆ ಟ್ರೈಲರ್ ನಲ್ಲಿ ಬರುತ್ತೆ. ಸೊ ಆ ಟ್ರೈಲರ್ ನಲ್ಲಿ ಆ ಡೈಲಾಗ್ ಬಂದ ವಿಷಯವನ್ನ ಹಿಡ್ಕೊಂಡು ಆ ಪ್ರಶ್ನೆ ಒಂದು ಅಲ್ಲಿ ಎದುರಾಗುತ್ತೆ ಅವರಿಗೆ. ಸೊ ನಿಮ್ಮ ಜೀವನದಲ್ಲೂ ಕೂಡ ಇಂಥದ್ದೊಂದು ಅವಕಾಶ ಸಿಕ್ಕರೆ, ಅಂದ್ರೆ ಹಿಂದಕ್ಕೆ ಹೋಗಿ ಏನಾದ್ರೂ ಬದಲಾಯಿಸುವಂತ ಅವಕಾಶ ಸಿಕ್ಕರೆ ಏನ್ ಮಾಡ್ತೀರಿ ಅಂದಾಗ, ಸೊ ನಾನು ಹೇಳ್ಬೋದು, ಆದ್ರೆ ನಿಮಗೆ ಹಾಕೋದಿಕ್ಕೆ ಧೈರ್ಯ ಇಲ್ಲ, ನೀವು ಇದನ್ನ ಹಾಕ್ತೀರಾ ಅನ್ನೋ ಪ್ರಶ್ನೆನೂ ಕೂಡ ಅವ್ರು ಕೇಳ್ತಾರೆ. ಆದ್ರೂ ಕೂಡ ಅವರು ಆ ವಿಚಾರವನ್ನ ಪ್ರಸ್ತಾಪ ಮಾಡಿ ಹೇಳಿ ಅಂತಾರೆ. ಆಗ ಅವರು ಬಿಜೆಪಿಯ ಒಂದಷ್ಟು ಕೆಲಸಗಳ ಬಗ್ಗೆ ಟೀಕೆ ಮಾಡ್ತಾರೆ. ಅಂದ್ರೆ ದೇಶದಲ್ಲಿ ಇವತ್ತು ಎಷ್ಟೊಂದು ದ್ವೇಷ ಬಿತ್ತನೆ ಆಗ್ತಾ ಇದೆ. ಸೊ ಈ ದ್ವೇಷದಿಂದನೇ ಒಂದಿಷ್ಟು ಜನರ ಮನಸ್ಸುಗಳು ಹಾಳು ಆಗ್ತಾ ಇದೆ. ಸೊ ಜನರ ಮನಸ್ಸಿನಲ್ಲಿ ಈ ರೀತಿಯ ಕೆಟ್ಟ ಪ್ರಭಾವಗಳು ಬೀರುವುದರಿಂದ ಸಾಕಷ್ಟು ಗಲಭೆ ಪ್ರಕರಣಗಳು ಹೆಚ್ಚಾಗ್ತವೆ. ಈ ರೀತಿಯ ಅಂಶಗಳನ್ನ ಅವರು ಮಾತಾಡ್ತಾ ಹೋಗ್ತಾರೆ. ಇನ್ನ ಲೈಫಲ್ಲಿ ಖಂಡಿತ ಪ್ರಧಾನಿಯವ್ರನ್ನ ಬದಲಾಯಿಸುವಂತ ಅವಕಾಶ ಸಿಕ್ಕರೆ ಅವ್ರು ಮಾಡ್ತಾ ಇದ್ರ, ಅದು ನಿಜಕ್ಕೂ ಹೇಳಿದ್ರೆ ನಗು ಬರುತ್ತೆ. ಆದ್ರೂ ಅವರು ಈ ರೀತಿಯಾಗಿ ಅವರು ಒಂದು ಕೇಂದ್ರ ಸರ್ಕಾರ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಅಥವಾ ಪ್ರಧಾನಿ ಮೋದಿ ಆಗಿರ್ಬೋದು, ಅವರ ಬಗ್ಗೆ ಟೀಕಾ ಪ್ರಹಾರವನ್ನ ಮಾಡ್ತಾ ಹೋಗ್ತಾರೆ. ಸೊ ಪ್ರಧಾನಿ ಬದಲಾಗಿದ್ರೆ ದೇಶ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಹಿಂದೆ ಎಲ್ಲ ರಾಜಕಾರಣ ಅಂದ ತಕ್ಷಣ ಅಧಿಕಾರ ಅನ್ನೋ ಅರ್ಥದಲ್ಲೇ ಇದೆ. ಸೊ ಈಗ ಅವರು ರಾಜಕಾರಣ ಅಂದ ತಕ್ಷಣ ಅಧಿಕಾರ ಮಾಡೋಂಥದ್ದಿದೆ. ಆದ್ರೆ ರಾಜಕಾರಣ ಅನ್ನೋದು ಸೇವೆ ಮಾಡೋಂಥದ್ದು. ಸೊ ಹಿಂದೆ ನೆಹರು ಅವರು ಪ್ರಧಾನಿ ಆದಾಗ ಸೇವಕ್ ಅಂತ ಹೇಳ್ತಾ ಇದ್ರು, ನಾನು ಪ್ರಥಮ ಸೇವಕ್ ಅಂತ. ಆದ್ರೆ ಇವರು ಪ್ರಧಾನ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಗೊತ್ತಾಗುತ್ತೆ ಇವರು ಎಷ್ಟರ ಮಟ್ಟಿಗೆ ದೇಶವನ್ನ ಆಳ್ತಾರೆ ಅಂತ. ಸೊ ಟ್ರಂಪ್ಗೂ ಮತ್ತು ಮೋದಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಅಲ್ಲಿ ನೀವು ಟ್ರಂಪ್ ನೋಡಿ, ಇಲ್ಲಿ ನೀವು ಮೋದಿ ನೋಡಿ. ಈ ರೀತಿಯ ಅಂಶಗಳನ್ನ ಕಿಶೋರ್ ಹೇಳ್ತಾ ಹೋಗ್ತಾರೆ. ಅದೇನೇ ಇರಲಿ, ಒಂದಷ್ಟು ವಿಚಾರಧಾರೆಗಳನ್ನ ಹೇಳುವಂತಹ ಕಿಶೋರ್ ಅವರು ಆರಂಭದಿಂದಲೂ ಅಷ್ಟೇನೆ ಅವರು ಬಿಜೆಪಿ ಬಗ್ಗೆ ಮಾತಾಡ್ತಾರೆ, RSS ಬಗ್ಗೆ ಮಾತಾಡ್ತಾರೆ, ಮತ್ತೆ ಒಂದಿಷ್ಟು ಕೇಂದ್ರ ಸರ್ಕಾರದ ಕೆಲಸಗಳು ಯಾವುದೇ ಇರಲಿ ಅಲ್ಲೊಂದಿಷ್ಟು ವಿರೋಧ ಇದ್ದೇ ಇರುತ್ತೆ. ವಿರೋಧ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ಸಣ್ಣ ಅಂಶವನ್ನ ಹಿಡ್ಕೊಂಡು ಅವರು ಅದನ್ನ ಟೀಕೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಒಂದಷ್ಟು ಬಿಜೆಪಿಗರಿಗೂ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರು ಪರ ವಿರೋಧ ಚರ್ಚೆಗೆ ಆಹಾರ ಆಗ್ತಾರೆ. ಈಗಲೂ ಕೂಡ ಈ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿರುದ್ಧ ಸಾಕಷ್ಟು ಕಾಮೆಂಟ್ಗಳು ಬರ್ತಾ ಇದೆ. ಸೊ ಪ್ರಜಾಪ್ರಭುತ್ವವನ್ನ ಮೋದಿ ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ ಅಂಶನೂ ಕೂಡ ಆ ಸಂದರ್ಭದಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಅದೇನೇ ಇರಲಿ, ಜನಗಳ ನಡುವೆ ಪ್ರೀತಿಯನ್ನ ಬಿತ್ತಬೇಕು, ಜನಗಳ ನಡುವೆ ಯಾವುದೇ ದ್ವೇಷವನ್ನ ಬಿತ್ತಬಾರದು. ಆದ್ರೆ ಪ್ರೀತಿ ಬಿತ್ತುವ ಮಧ್ಯೆ ಇವರು ದ್ವೇಷ ಬಿತ್ತುತ್ತಾ ಇದ್ದಾರೆ ಅಂತ ಹೇಳಿ ಕಿಶೋರ್ ಹೇಳುವ ಮೂಲಕ ಮತ್ತಷ್ಟು
ಏನು ಬೆಂಕಿಗೆ ತುಪ್ಪ ಸುರಿತಾರಲ್ಲ ಆ ರೀತಿ ಅವ್ರು ಮಾತಾಡಿದ್ದಾರೆ. ಸೊ ಇವರ ಮಾತುಗಳಿಗೆ ಯಾರು ಕಿವಿ ಕೊಡಲ್ಲ, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆಗೆ ಆಗಾಗ ಈ ರೀತಿಯ ಮಾತುಗಳ ಆಡುವ ಮೂಲಕ ಅವ್ರ ಮುನ್ನೆಲೆಗೆ ಬರ್ತಾ ಇದ್ದಾರೆ. ಸೊ ಮೊದ್ಲಿಂದನೂ ಅಷ್ಟೇ ಕಿಶೋರ್ ಲೆಫ್ಟೋ ರೈಟೋ ಅದನ್ನ ಪಕ್ಕಕ್ಕೆ ಇಡಬೇಕು, ಆದ್ರೆ ಇಂಥ ವಿಷಯಗಳು ಬಂದಾಗ ಅವ್ರು ಮುಂದೆ ನಿಂತ್ಕೊಂಡು ಮಾತಾಡ್ತಾರೆ. ಸೊ ಸದ್ಯಕ್ಕೆ ಕಳೆದ ವರ್ಷ ಹೋಲಿಸಿದ್ರೆ ಸಿನಿಮಾಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡದಲ್ಲಿ ಅವರು ಇದ್ದು. ಸೊ ಈಗ ಸದ್ಯಕ್ಕೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅವರು ಒಂದಿಷ್ಟು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ತೆಲುಗು, ತಮಿಳು, ಹಿಂದಿ ಹೀಗೆ ಒಂದಷ್ಟು ಸಿನಿಮಾಗಳು ಮಾಡುವ ಮೂಲಕ ಹೋಗ್ತಾ ಇದ್ದಾರೆ. ಸೊ ಅದೇನೇ ಇರಲಿ, ರಾಜಕಾರಣಿಗಳು ಮನೆ ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇದು ಮನೆ ಹಾಳು ಮಾಡುವಂತ ಕೆಲಸ ಅನ್ನುವ ಮೂಲಕ ಒಂದಿಷ್ಟು ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ಮಾತಿಗೆ ಒಂದಿಷ್ಟು ಕೌಂಟರ್ ಕೂಡ ಸಿಗ್ಬೋದು. ಅಂದ್ರೆ ಬಿಜೆಪಿಯ ಕಾರ್ಯಕರ್ತ ಆಗಿರ್ಬೋದು, ಮುಖಂಡರಾಗಿರ್ಬೋದು ಒಂದಷ್ಟು ಧ್ವನಿ ಎತ್ತುತ್ತಾರೆ. ಸೊ ಎಲ್ಲೋ ಒಂದ್ ಕಡೆಗೆ ಅವರಿಗೆ ಬಿಜೆಪಿಯ ಕೆಲಸಗಳು ಅಥವಾ ಮೋದಿಯ ನಿರ್ಧಾರಗಳು ಇಷ್ಟ ಇಲ್ಲ. ಸೊ ಅದನ್ನ ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ. ಒಂದಂತೂ ನಿಜ, ಹಿಂದೆ ಹೋಗಿ ಯಾವುದನ್ನೇ ಬದಲಾಯಿಸುವ ಅವಕಾಶ ಸಿಗಲ್ಲ. ಅವೆಲ್ಲ ಭ್ರಮೆ ಮತ್ತೆ ಕನ್ಸಲ್ಲಿ ಕಾಣ್ಬೇಕಷ್ಟೇ. ಸೊ ಈ ತರದ ಒಂದಿಷ್ಟು ಕಾಮೆಂಟ್ಗಳು ಕೂಡ ಕೇಳಿ ಬರ್ತಾ ಇದಾವೆ. ಸದ್ಯಕ್ಕೆ ಕಿಶೋರ್ ಅವರು ಈ ರೀತಿಯ ಮಾತುಗಳನ್ನ ಹೇಳುವುದರ ಮೂಲಕ ಒಂದಷ್ಟು ಮುನ್ನೆಲೆಗೆ ಬರ್ತಾ ಇದ್ದಾರೆ. ಸೊ ಸಿನಿಮಾಗಳು ನಟಿಸುವುದರ ಜೊತೆಗೆ ಆಗಾಗ ಅಲ್ಲಲ್ಲಿ ಎಲ್ಲೆಲ್ಲಿ ವಿಷಯಗಳು ಸಿಗ್ತದೆ, ಯಾವ ವಿಚಾರಗಳು ಇರ್ತವೆ ಅದನ್ನ ಹಿಡ್ಕೊಂಡು ಮಾತಾಡುವಂತ ಖಯಾಲಿ ಕಿಶೋರ್ ಅವರದು. ಅದೇನೇ ಇದ್ರೂ ಕೂಡ ಸದ್ಯಕ್ಕೆ ಈ ಹೊತ್ತಿನ ಮಟ್ಟಿಗೆ ಕಿಶೋರ್ ಅವರು ಸುದ್ದಿಯಲ್ಲಿದ್ದಾರೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.